ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ಪವಿತ್ರ ಗೌಡ ಮನೆಯೂಟಕ್ಕಾಗಿ ಕೋರ್ಟ್ ಮುಂದೆ ಹೋಗಿದ್ರು. ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಕಾರಾಗೃಹ ಇಲಾಖೆ ಮಾತ್ರ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕೋರ್ಟ್ಗೆ ಅರ್ಜಿಯನ್ನ ಹಾಕಿತ್ತು. ಅರ್ಜಿ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ ಮತ್ತೆ ಈ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ. ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಉಳಿದ ವಿಚಾರಣಾಧೀನ ಕೈದಿಗಳಿಗೂ ಕೂಡ ಇದೇ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗತ್ತೆ. ಅವರುಗಳು ಕೋರ್ಟ್ನಿಂದ ಅನುಮತಿಯನ್ನು ಪಡ್ಕೊಂಡ್ಬರ್ತಾರೆ. ಆಗ ಪ್ರತಿಯೊಬ್ಬರ ಊಟವನ್ನು ತಪಾಸಣೆ ಮಾಡಲಿಕ್ಕೆ ಪ್ರತ್ಯೇಕ ಸಿಬ್ಬಂದಿಯನ್ನು ಇಡಬೇಕಾಗತ್ತೆ. ಇದು ಅಸಾಧ್ಯ. ಅದಕ್ಕಾಗಿ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅರ್ಜಿಯನ್ನು ಕಾರಾಗೃಹ ಇಲಾಖೆ ಹಾಕ್ಕೊಂಡಿತ್ತು. ಇದರ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿರೋದ್ರಿಂದ ಏನಾಗುತ್ತೆ ಪವಿತ್ರ ಗೌಡ ಅವರ ಮನೆಯೂಟದ ವಿಚಾರ ಅನ್ನೋದನ್ನ ಕಾದು ನೋಡಬೇಕು. ಈಗ ಸದ್ಯಕ್ಕಂತೂ ಮನೆಯೂಟವನ್ನ ಕೊಡಲಿಕ್ಕೆ ಅವಕಾಶವನ್ನ ಕೋರ್ಟ್ ಕಲ್ಪಿಸಿಕೊಟ್ಟಿತ್ತು. ಅದರ ಬೆನ್ನಲ್ಲೇ ಉಳಿದ ಆರೋಪಿಗಳು ಕೂಡ ತಾವು ಇದೇ ರೀತಿಯ ಅರ್ಜಿಯನ್ನ ಹಾಕ್ಕೊಳ್ಳಿಕ್ಕೆ ಹಾತೊರಿತಾ ಇದ್ದಾರೆ. ಜೈಲಿನಲ್ಲಿರುವಂತಹ ಊಟ ಸರಿ ಇಲ್ಲ, ಇದರಿಂದಾಗಿ ನನ್ನ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ, ಪರಿಣಾಮ ಆಗ್ತಾ ಇದೆ. ಆ ಕಾರಣಕ್ಕೆ ನನಗೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಮೂವರು ಅರ್ಜಿಯನ್ನ ಹಾಕ್ಕೊಂಡಿದ್ರು. ಮೂವರು ಕೂಡ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳಾಗಿದ್ದಾರೆ. ಅವರ ಮೂವರಿಗೂ ಕೂಡ ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು. ಈ ಪೈಕಿ ಈಗ ಇದಕ್ಕೆ ಕಾರಾಗೃಹ ಇಲಾಖೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕೋರ್ಟ್ಗೆ ಅರ್ಜಿ ಹಾಕಿದೆ.